ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಏಮುಂ ಭಾವಂ ಭಜಂತೆ ಸುರಮುಖಸುಜನಾರಾಧಿತಂ ತೇ ತೃತೀಯಂ ಭಾಸಂತೆ ಭಾಸುರೈಸ್ತೆ ಸಹಚರಚಲಿತೈಶ್ಚಾಮರೈಶ್ಚಾರುವೇಷಾಃ. ವೈಕುಂಠೇ ಕಂಠಲಗ್ನಸ್ಥಿರಶುಚಿವಿರಸತ್ಕಾಂತಿತಾರುಣ್ಯಲೀಲಾ ಲಾವಣ್ಯ ಪೂರ್ಣಕಾಂತಾ ಕುಚಭರಸುಲಭಾ ಶ್ಲೇಷ ಸಂಮೋದಸಾಂದ್ರಾಃ. ಆತ್ಮೀಯರೇ, ವಾಯುಸ್ತಿ ಪಾಠಕ್ಕೆ ಸುಸ್ವಾಗತ. ಇಂದಿನ ಪಾಠದಲ್ಲಿ ಈ ಒಂದು ಏಮಂ ಭಾವಂ ಭಜಂತೆ ಈ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಳೋಣ. ಏನು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ? ಹರಿವಾಯುಗಳೇ, ನಿಮ್ಮ ಮೂರನೇ ಅವತಾರ ಅದು ನಮಗೆ ಮುಕ್ತಿಯನ್ನು ತಂದುಕೊಡುವಂಥದ್ದು. ಮಧ್ವಿಜಯದ 11ನೇ ಸರ್ಗದಲ್ಲಿ ಆ ವಿಚಾರ ಬರುತ್ತೆ. ಆಚಾರ್ಯ ಗ್ರಂಥಗಳನ್ನು ಯಾಕೆ ಓದಬೇಕು ಅಂತಂದರೆ, ಆಚಾರ್ಯರ ಗ್ರಂಥಗಳನ್ನು ಓದಿದರೆ ಸಿಗತಕ್ಕಂಥ ಫಲ ಏನು ಅಂತ ಅಲ್ಲಿ ಕೇಳ್ತಾರೆ. ಶ್ರೀಮದಾಚಾರ್ಯರ ಶಾಸ್ತ್ರ ಗ್ರಂಥಗಳನ್ನು ಯಾಕೆ ಅಧ್ಯಯನ ಮಾಡಬೇಕು? ಮಧ್ವಾಚಾರ್ಯರು ಪ್ರವಚನವನ್ನು ಮಾಡ್ತಾ ಇದ್ದರೆ ಆಕಾಶದಲ್ಲಿ ಮಧ್ವಾಚಾರ್ಯರು ಪ್ರವಚನ ಮಾಡ್ತಾ ಇದ್ದರೆ ಎಲ್ಲ ಋಷಿಮುನಿಗಳ ಜೊತೆಗೆ ಸ್ವಯಂ ಶೇಷದೇವನೇ ಬಂದು ಆಲಿಸ್ತಾ ಇದ್ದಂತೆ ಅವರ ಪ್ರವಚನವನ್ನು. ಆಗ ಈ ಶಾಸ್ತ್ರವನ್ನು ಅಧ್ಯಯನ ಮಾಡಿದವರಿಗೆ, ಇದನ್ನು ಅನುಷ್ಠಾನ ಮಾಡುವವರಿಗೆ ಏನು ಪ್ರಯೋಜನ? ಇದರಿಂದ ಸಿಗತಕ್ಕಂತಹ ಫಲ ಏನು ಎಂಬ ಜಿಜ್ಞಾಸೆ ಬರುತ್ತೆ. ಭಗವತ್ತಮಸ್ಯ ವಿಪುಲ ಪ್ರಮತೆ ಸಮಯಂ ಮನೋಹರತಮಂ ಜಗತಿ ಮಹಿತಂ ಭವದ್ವಿರಪಿ ಲೋಕಪತೆ ಪಠತಾಂ ಫಲಮುದೇಶ್ಯತಿ ಕಿಂ ಅಧಿಕಾರಿಣಾಂ ಫಲಮಲಂ ವಿದುಷಾಂ ಭವತಿ ಪ್ರವೃತ್ತಿರತಿ ವೀರ್ಯವತಿ ಇದು ತತ್ಫಲಂ ಸಫಲ ಸಂಕಥನೋ ಭಗವಾನ್ ಪ್ರಪಂಚೇತು ಭೂರಿದಯಃ ಎಂಬುದಾಗಿ ಕೇಳ್ತಾರೆ. ಕೇಳಿದಾಗ ಅಲ್ಲಿ ಮುನಿಗಳು ಕೇಳಿದಾಗ ಶೇಷದೇವರು ಹೇಳ್ತಾರೆ, ಮಧ್ವಾಚಾರ್ಯರ ಶಾಸ್ತ್ರ ಯಾಕೆ ಓದಬೇಕು? ಅದು ಮೋಕ್ಷಕ್ಕೋಸ್ಕರವಾಗಿ ಇರತಕ್ಕಂತಹ ಒಂದು ಹೆದ್ದಾರಿ. ಅದು ಮೋಕ್ಷವನ್ನು ಪಡಿಬೇಕಂತಾದರೆ ಅದೇ ದಾರಿಯಲ್ಲಿ ಹೋಗಬೇಕು. ಪರಮಾಗಮಾರ್ಥ ವರಶಾಸ್ತ್ರಮಿದಂ ಭಜತಾ ಮಮಾನನವ ಕಲಾರಚಿತಂ ವ್ರಜತಾಮೋಹೋ ಪರಮ ವೈಷ್ಣವತಾಂ ರತಯೇ ಸ್ವಲೋಕ ಮಜಿತೋದಿಶತಿ. ಅಲ್ಲಿ 11ನೇ ಸರ್ಗದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಮಧ್ವಾಚಾರ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ ಏನು ಪ್ರಯೋಜನ? ಯಾರು ಮಧ್ವಾಚಾರ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೋ ಅವರು ವೈಕುಂಠಕ್ಕೆ ಹೋಗ್ತಾರೆ. ವೈಕುಂಠ ಲೋಕ ಅದು ಅತ್ಯದ್ಭುತವಾಗಿರತಕ್ಕಂತಹ ಲೋಕ. ಅದಕ್ಕೆ ಸರಿಸಾಟಿಯಾಗಿರತಕ್ಕಂತಹ ಒಂದು ಲೋಕ ಇಲ್ಲ. ಅಲ್ಲಿ ಬರೀ ಚಿನ್ನ, ವಜ್ರ ಇವುಗಳಿಂದ ಕೆತ್ತಿ ಕಡೆದಂತಹ ಮನೆಗಳೇ ಇರುವಂಥದ್ದು. ಲಕ್ಷ್ಮೀದೇವಿಯೇ ನಡೆಸ್ತಕ್ಕಂತಹ ಒಂದು ಪುಣ್ಯದ ಅರಮನೆ ಅದು. ಲಕ್ಷ್ಮೀ ನಾರಾಯಣನ ವಾಸದ ಮನೆ. ಅಲ್ಲಿರ್ತಕ್ಕಂತಹ ಜನರಿಗೆ ಜನನ ಇಲ್ಲ, ವೃದ್ಧಾಪ್ಯ ಇಲ್ಲ, ಮರಣ ಇಲ್ಲ, ಯಾವ ದುಃಖ ದೋಷಗಳಿಲ್ಲದಂತಹ ಲೋಕ ಅದು. ಮುಕ್ತರಾಗಿರ್ತಕ್ಕಂತಹ ಬ್ರಹ್ಮಾದಿಗಳು ಸಾಯುಜ್ಯ, ಸಾರೋಪ್ಯ, ಸಾಮೀಪ್ಯ, ಸಾಲೋಕ್ಯ ಎಂಬ 4 ಬಗೆಯ ಮುಕ್ತಿಯಿಂದ ಅವರವರ ಯೋಗ್ಯತಾನುಸಾರವಾಗಿ ಪೂರ್ಣ ತಮ್ಮ ಸ್ವರೂಪ ಸುಖವನ್ನು ಅನುಭವಿಸ್ತಕ್ಕಂತಹ ನಾಡು. ಯಾವುದಕ್ಕೂ ಅಲ್ಲಿ ಕೊರತೆ ಇಲ್ಲ. ಬಯಸಿದ ಭೋಗಭಾಗ್ಯವನ್ನೆಲ್ಲ ಪಡೆಯತಕ್ಕಂತಹ ಲೋಕ ಅದು. ಅಂತಹ ವೈಕುಂಠ ಪ್ರಾಪ್ತಿ ಆಗಬೇಕು ಅಂತಾದರೆ ಆಚಾರ್ಯ ಶಾಸ್ತ್ರ ಮನನ ಮಾಡಬೇಕು. ಆಚಾರ್ಯ ಶಾಸ್ತ್ರದ ಮನನದ ಫಲ ಏನು ಅಂದರೆ ಅದು
ಮುಕ್ತಿ. ಇಂತಹ ಶಾಸ್ತ್ರವನ್ನು ನೀಡಿ ಅನುಗ್ರಹ ಮಾಡಿದವರು ಶ್ರೀಮದಾನಂದ ತೀರ್ಥರು ಎಂಬುದಾಗಿ ಶೇಷದೇವರು ಅವರ ಪ್ರವಚನವನ್ನು ಆಲಿಸ್ತಾ ಋಷಿಮುನಿಗಳಿಗೆ ಈ ವಿಚಾರವನ್ನು ಹೇಳ್ತಾರೆ. ಈ ವಿಚಾರವನ್ನು ಮಧ್ವಯುಗದಲ್ಲಿ ನಾರಾಯಣ ಪಂಡಿತಾಚಾರ್ಯರು ನಿರೂಪಣೆ ಮಾಡ್ತಾರೆ. ಮಧ್ವಾಚಾರ್ಯರು ಪ್ರವಚನವನ್ನು ಮಾಡ್ತಾ ಇದ್ದರೆ ಆಕಾಶದಲ್ಲಿ ದೇವತೆಗಳು ಕೇಳ್ತಾ ಇದ್ರಂತೆ. ಕೊನೆಗೆ ಮಧ್ವಾಚಾರ್ಯರು ಅದೃಷ್ಟರಾಗತಕ್ಕಂತಹ ಕಾಲದಲ್ಲಿಯೂ ಹಾಗೆ ಅವರು ಭಾಷ್ಯ ಪಾಠ ಮಾಡ್ತಾ ಇರಬೇಕಾದ್ರೆ ಪುಷ್ಪವೃಷ್ಟಿ ಆಗುತ್ತೆ. ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ. ಎಲ್ಲ ದೇವತೆಗಳು ಕೂಡ ಆಕಾಶದಲ್ಲಿ ಇದ್ದುಕೊಂಡು ಶ್ರೀಮದಾಚಾರ್ಯ ಶಾಸ್ತ್ರವನ್ನು ಶ್ರವಣ ಮಾಡ್ತಾರೆ. ಅಂತಹ ಶ್ರೀಮದಾಚಾರ್ಯರ ಶಾಸ್ತ್ರದ ಶ್ರವಣ, ಅಧ್ಯಯನ, ಮನನ ಇದರ ಫಲ ಏನು ಅಂದರೆ ಅದು ಮೋಕ್ಷ. ಆ ಮೋಕ್ಷದಲ್ಲಿ ಏನಿರುತ್ತೆ ಎಂಬುದನ್ನು ತ್ರಿಗುಪಂಡಿತಾಚಾರ್ಯರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಶ್ಲೋಕದ ಉತ್ತರಾರ್ಧದಲ್ಲಿ ಮೋಕ್ಷದಲ್ಲಿ ಏನಿದೆ ಅದನ್ನು ಹೇಳಿಕೊಟ್ಟಿದ್ದಾರೆ. ಯಾರು ದೇವತೆಗಳೇ ಮೊದಲಾದ ಎಲ್ಲ ಸಜ್ಜನರು ಯಾವ ನಿಮ್ಮ ಮೂರನೆಯ ಅವತಾರವನ್ನು ಭಜಿಸ್ತಾರೋ, ದೇವತೆಗಳೇ ಮೊದಲಾದ ಎಲ್ಲ ಸಜ್ಜನರು ನಿಮ್ಮ ಈ ಮೂರನೆಯ ಅವತಾರ ತೃತೀಯಂ ಭಾವಂ, ಈ ಮೂರನೇ ಅವತಾರವಾಗಿರತಕ್ಕಂತಹ ಶ್ರೀಮದಾನಂದ ತೀರ್ಥರನ್ನು ಸೇವಿಸ್ತಾರೋ ಅವರು ವೈಕುಂಠಕ್ಕೆ ಹೋಗ್ತಾರೆ. ವೈಕುಂಠದಲ್ಲಿ ಹೇಗಿರ್ತಾರೆ ಅಂದರೆ ಚಾರು ವೇಷಾಹ, ಬಹಳ ಸುಂದರವಾದ ವೇಷ ತೊಟ್ಕೊಂಡಿರ್ತಾರೆ. ಕಂಠ ಲಗ್ನ ಸ್ಥಿರ ಶುಚಿ ವಿಲಸತ್ ಕಾಂತಿ ತಾರುಣ್ಯ ಲೀಲಾ ಲಾವಣ್ಯ ಆಪೂರ್ಣ ಕಾಂತಾ ಕುಚಬರ ಸುಲಭಾ ಶ್ಲೇಷ ಸಂಮೋದ ಸಾಂದ್ರಾಹ. ಆನಂದ ಸೌಖ್ಯ ತುಂಬಿ ತುಳುಕ್ತಾ ಇರ್ತದಂತೆ. ಯಾವ ಆನಂದ ಅದು ಅಂತಂದರೆ ಚಾರು ವೇಷಾಹ, ಬಹಳ ಸುಂದರವಾದ ವೇಷ ತೊಟ್ಕೊಂಡಿರ್ತಾರೆ. ಅದನ್ನು ಮಧ್ವಯುಗದಲ್ಲಿ ಸುಮಾರು ಒಂದು 30 ಶ್ಲೋಕದಲ್ಲಿ ನಾರಾಯಣ ಪಂಡಿತಾಚಾರ್ಯ ವಿವರಣೆ ಮಾಡ್ತಾರೆ. ಮೋಕ್ಷದಲ್ಲಿ ಹೇಗಿರುತ್ತೆ, ಮೋಕ್ಷದಲ್ಲಿ ಯಾವ್ಯಾವ ಸುಖ ಇರುತ್ತೆ, ಮೋಕ್ಷದಲ್ಲಿ ಜನ ಹೇಗಿರ್ತಾರೆ ಎಂಬುದನ್ನು ಮಧ್ವಯುಗದ 11ನೇ ಸರ್ಗದಲ್ಲಿ 30 ಶ್ಲೋಕಗಳಲ್ಲಿ ಹೇಳ್ತಾರೆ. ಅದನ್ನು ಇಲ್ಲಿ ಇವರು ಶ್ಲೋಕಾರ್ಧದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ. ಆ ವೈಕುಂಠದಲ್ಲಿ ಯಾವ ದೇವತೆಗಳೇ ಮೊದಲಾದ ಸಜ್ಜನರು ಅವರೆಲ್ಲ ನಿಮ್ಮನ್ನು ಸೇವಿಸ್ತಾ ಇದ್ದಾರೆ. ಅವರು ನಿಮ್ಮ ಶಾಸ್ತ್ರವನ್ನು ಅಧ್ಯಯನ ಮಾಡಿ ವೈಕುಂಠದಲ್ಲಿ ಹೇಗಿದ್ದಾರೆ ಅಂದರೆ ಬಹಳ ಸುಂದರವಾದ ವೇಷ ತೊಟ್ಕೊಂಡಿದ್ದಾರೆ, ಚಾರು ವೇಷಾಹ. ಮತ್ತು ಕಂಠ ಲಗ್ನ ಸ್ಥಿರ ಶುಚಿ ವಿಲಸತ್ ಕಾಂತಿ ತಾರುಣ್ಯ ಲೀಲಾ ಲಾವಣ್ಯಾಪೂರ್ಣ ಕಾಂತ ಕುಚವರ ಸುಲಭಾ ಶೇಷ ಸಂಮೋದ ಸಾಂದ್ರಾಹ. ಕಂಠ ಅಂದರೆ ಕುತ್ತಿಗೆಯಲ್ಲಿ ಕುತ್ತಿಗೆಯನ್ನು ಲಗ್ನ ತಮ್ಮ ಬಾಹುಲತೆಗಳಿಂದ ಬಡಿಸಿಕೊಂಡಿರ್ತಾರೆ. ಅಲ್ಲಿನ ಸ್ತ್ರೀಯರು ಪುರುಷರ ಕಂಠಗಳನ್ನು ಅವರು ಬಳಸಿಕೊಂಡಿರ್ತಾರೆ. ಅಂತಹ ಕುತ್ತಿಗೆಯನ್ನು ಬಳಸುವ ಸ್ಥಿರವಾದ ಶುಚಿಯಾದ ವಿಲಸತ್ ಶೋಭಿಸುವ ಕಾಂತಿಯಿಂದ ಕೂಡಿದಂತಹ ತಾರುಣ್ಯದಿಂದ ಲೀಲಾ ವಿಲಾಸವು ಲಾವಣ್ಯವು ಇವುಗಳಿಂದ ಆಪೂರ್ಣ. ಯಾವುದ್ಯಾವುದು? ಕಾಂತಿ, ತಾರುಣ್ಯ, ಲೀಲಾ, ಲಾವಣ್ಯ. ಕಾಂತಿ ಅಂದರೆ ಹೊಳಪು, ತಾರುಣ್ಯ ನಿತ್ಯ ತರುಣರವರು, ವಿಚರಂತಿ ನಿತ್ಯ ತರುಣ ಇಹತೆ ಅಂತ ಹೇಳ್ತಾರೆ ಮಧ್ವಯುಗದಲ್ಲಿ. ನಿತ್ಯ ತರುಣರು. ಮತ್ತು ಲೀಲಾ ಅವರ ವಿಲಾಸ, ಅವರ ಲಾವಣ್ಯ ಇವುಗಳಿಂದ ಆಪೂರ್ಣ ತುಂಬಿಕೊಂಡಿರತಕ್ಕಂತಹ ಕಾಂತೆಯರ ಕುಚಭರ ಸ್ತನಭಾರದ ಸುಲಭವಾಗಿ ಸಿಗುವ ಆಶ್ಲೇಷ ಆಲಿಂಗನದ ಸಂಮೋದ ಸೌಖ್ಯದಿಂದ ಸಾಂದ್ರಾಹ ತುಂಬಿದವರಾಗಿ ಸಹಚರರಿಂದ ಬೀಸಲ್ಪಡತಕ್ಕಂತಹ ಭಾಸುರೈಹಿ ಹೊಳೆಯುವ ಚಾಮರುಗಳಿಂದ ಅವರು ಭಾಸಂತೆ ಶೋಭಿಸ್ತಾ ಇರ್ತಾರೆ.
ಇಂತಹ ಮಧ್ವಾಚಾರ್ಯರ ಏನು ಮಧ್ವಾಚಾರ್ಯರ ಶಾಸ್ತ್ರವನ್ನು ಯಾರು ಅಧ್ಯಯನ ಮಾಡ್ತಾರೆ ಅಂತಹ ದೇವಾದಿ ಸಜ್ಜನರು ಅವರು ಈ ಬಹುಬೇಗನೆ ಮೋಕ್ಷವನ್ನು ಹೊಂತಾರೆ. ವೈಕುಂಠಾದಿ ಲೋಕಗಳಲ್ಲಿ ಸುಂದರವಾಗಿರತಕ್ಕಂತಹ ವೇಷವನ್ನು ತೊಟ್ಟುಕೊಂಡು ಸ್ಥಿರವೂ ಅತ್ಯಂತ ನಿರ್ಮಲವೂ ಆಗಿರತಕ್ಕಂತಹ ತಮ್ಮ ದೇಹದ ಶೋಭೆ, ಯೌವನ, ಹಾವಭಾವ ವಿಲಾಸಗಳು ಸೌಂದರ್ಯದಿಂದ ಪರಿಪೂರ್ಣರಾಗಿರತಕ್ಕಂತಹ ಸ್ತ್ರೀಯರ ಒಂದು ಆಲಿಂಗನ, ಸ್ತನಭಾರದ ಅತಿ ಸುಲಭವಾಗಿ ದೊರೆತಕ್ಕಂತಹ ಆಲಿಂಗನದ ಅತ್ಯಧಿಕ ಸುಖ ಸಮೃದ್ಧಿಯಿಂದ ಅವರು ಶೋಭಿಸ್ತಾ ಇರ್ತಾರೆ ಅಂತ ಆ ವೈಕುಂಠದ ವೈಭವವನ್ನು ವರ್ಣನೆ ಮಾಡ್ತಾ, ಇದನ್ನು ಯಾರು ಹೊಂತಾರೆ ಅಂದರೆ ಯಾರು ನಿಮ್ಮ ಮೂರನೇ ಅವತಾರವಾಗಿರ್ತಕ್ಕಂತಹ ಮಧ್ವಾಚಾರ್ಯರನ್ನು ಸೇವಿಸ್ತಾರೋ ಅವರು ಇಂತಹ ಫಲವನ್ನು ಪಡಿತಾರೆ ಎಂಬುದಾಗಿ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಸುರ ದೇವತೆಗಳೇ ಮುಖ ಪ್ರಧಾನರಾದ ಸುಜನ ಮುಕ್ತಿಯೋಗ್ಯರಾಗಿರತಕ್ಕಂತಹ ಸುಜನ ಆರಾಧಿತ ಅಂತ ಹರಿಭಕ್ತರಿಂದ ಆರಾಧಿತಂ ಚೆನ್ನಾಗಿ ಸೇವಿಸಲ್ಪಟ್ಟಂತಹ ತೇ ನಿಮ್ಮ ಅಮುಂ ಈ ನಮ್ಮ ದೃಷ್ಟಿಗೋಚರಿರ್ತಕ್ಕಂತಹ ಅವ್ರು ನೋಡ್ತಾ ಇದ್ದಾರೆ, ತಿರುಪಂಡಿತಾಚಾರ್ಯ ನೋಡ್ತಾ ಇದ್ದಾರಲ್ಲ, ಅಮುಂ ಅಂದರೆ ನನ್ನ ದೃಷ್ಟಿಗೆ ಗೋಚರಿಸ್ತಾ ಇರತಕ್ಕಂತಹ ಅಮುಂ ಈ ತೇ ನಿಮ್ಮ ತೃತೀಯಂ ಮೂರನೆಯದಾದ ಭಾವಂ ಹನುಮ ಭೀಮಾವತಾರ ನಂತರ ಆಗಿರತಕ್ಕಂಥ ಮಧ್ವಾವತಾರವನ್ನು ಯಾರು ಭಜಂತೆ ಭಕ್ತಿಪೂರ್ವಕವಾಗಿ ಸೇವಿಸ್ತಾರೋ ತೇ ಅವರು ವೈಕುಂಠೆ ಶ್ರೀಹರಿಯ ನಿತ್ಯ ಆವಾಸ ಸ್ಥಾನವಾದ ವೈಕುಂಠ ಲೋಕದಲ್ಲಿ ಭಾಸುರೈಹಿ ದೇಹಕಾಂತಿಯಿಂದ ಪ್ರಕಾಶಮಾನರಾದ ಸಹಚರ ಸೇವಕರಿಂದ ಚಲಿತೈಹಿ ಬೀಸಲ್ಪಡ್ತಾ ಇರತಕ್ಕಂತಹ ಚಾಮರೈಹಿ ಚಾಮರುಗಳಿಂದ ವೀಜಮಾನಾಹ ಸೇವಿಸಲ್ಪಟ್ಟವರಾಗಿ ಚಾರುವೇಷಾಹ ಮನೋಹರವಾದ ಆಭರಣ ವೇಷವುಳ್ಳವರಾಗಿಯೂ ಕಂಠಲಗ್ನ ಸ್ಥಿರ ಶುಚಿ ವಿಲಸತ್ ಕಾಂತಿ ತಾರುಣ್ಯಲೀಲಾ ಲಾವಣ್ಯ ಪೂರ್ಣಕಾಂತ ಕುಚಪರ ಸುಲಭಾಸ್ತಿ ಸಂಮೋದ ಸಾಂದ್ರಾಹ ಕಂಠ ಕುತ್ತಿಗೆಯನ್ನು ಲಗ್ನ ತಮ್ಮ ಬಾಹುಗಳಿಂದ ಬಳಸಿಕೊಂಡಿರುವರುವಾದ ಸ್ಥಿರ ಶಾಶ್ವತವಾದ ಶುಚಿ ನಿರ್ಮಲವಾದ ವಿಲಸತ್ ಹೊಳೆಯುತ್ತಿರುವ ಕಾಂತಿ ದೇಹದ ಶೋಭೆ ತಾರುಣ್ಯ ಯೌವನ ಲೀಲಾ ಅಂದರೆ ವಿಲಾಸ ಲಾವಣ್ಯ ಅಂದರೆ ಸೌಂದರ್ಯ ಇವುಗಳಿಂದ ಆಪೂರ್ಣ ಪರಿಪೂರ್ಣರಾಗಿರ್ತಕ್ಕಂತಹ ಕಾಂತ ಸ್ತ್ರೀಯರ ಕುಚಭರ ಸ್ತನಗಳ ಭಾರದ ಸುಲಭ ಅತಿ ಸುಲಭದಿಂದ ಸಿಗ್ತಾ ಇರತಕ್ಕಂತಹ ಆಶ್ಲೇಷ ಆಲಿಂಗನದ ಸಂಮೋದ ಅತ್ಯಧಿಕ ಸುಖದಿಂದ ಸಾಂದ್ರಾಹ ಸಮೃದ್ಧರಾದವರಾಗಿ ಭಾಸಂತೆ ಶೋಭಿಸ್ತಾರೆ. ಒಟ್ಟು ಏನು ಹೇಳ್ತಾ ಇರೋದು, ಮಧ್ವಾಚಾರ್ಯರನ್ನು ಯಾರು ಸೇವಿಸ್ತಾರೆ, ಯಾರು ಅವರ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ, ಅಂತಹ ಮಧ್ವಾಚಾರ್ಯರ ಸೇವೆಯಿಂದ ಅವರ ಗ್ರಂಥಗಳ ಅಧ್ಯಯನದಿಂದ ವೈಕುಂಠ ಪದ ಪ್ರಾಪ್ತಿಯಾಗತ್ತೆ. ಆ ವೈಕುಂಠದಲ್ಲಿ ಶ್ರೀ ಹರಿವಾಯುಗಳ ಭಕ್ತರು ಪೂರ್ವದಲ್ಲಿ ಇದ್ದಂತೆಯೇ ನಿಜೋಚ್ಚ ಭಾವದಿಂದ ಇದ್ದವರಾಗಿ ನಾನಾ ವಿಧವಾಗಿರತಕ್ಕಂತಹ ಅಲೌಕಿಕವಾಗಿರತಕ್ಕಂತಹ ಭೋಗಗಳನ್ನು ಅನುಭವಿಸ್ತಾರೆ ಎಂಬುದನ್ನು ಈ ಒಂದು ಪದ್ಯದಲ್ಲಿ ತಿರುಪಂಡಿತಾಚಾರ್ಯರು ನಿರೂಪಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಮುಂದಿನ ಪದ್ಯದಲ್ಲಿ ಆ ವೈಕುಂಠದಲ್ಲಿ ಆ ಅಲೌಕಿಕವಾಗಿರ್ತಕ್ಕಂತಹ ಭೋಗಗಳನ್ನು ಆ ಹರಿವಾಯು ಭಕ್ತರು ಹೇಗೆ ಅನುಭವಿಸ್ತಾರೆ ಅದನ್ನು ಸ್ವಲ್ಪ ವರ್ಣನೆ ಮಾಡ್ತಾರೆ. ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ಆನಂದಾನ್ ಮಂದ ಮಂದಾದಹತಿ ಮರುತಃ ಕುಂದ ಮಂದಾರನಂದ್ಯಾ ಭರ್ತಾ ಮೋದಾನ್ ದಧಾನ ಮೃದುಪದಮುದಿತೋದ್ಗೀತಕೈಃ ಸುಂದರೀಣಾಂ ವೃಂದೈರಾ ವಂದ್ಯಮುಕ್ತೇಂದ್ವಹಿಮಗುಮದನಾಹೀಂದ್ರದೇವೇಂದ್ರ ಸೇವೆ ಮೌಕುಂದೇ ಮಂದರೇಸ್ಮಿನ್ ನವಿರತಮುದಯನ್ ಮೋದಿನಾಂ ದೇವದೇವ. ಆತ್ಮೀಯರೇ, ವಾಯುಸ್ತುತಿ ಪಾಠಕ್ಕೆ ಸುಸ್ವಾಗತ. ಈ ಪದ್ಯದಲ್ಲಿ
ಹರಿವಾಯುಗಳನ್ನು ಸ್ತೋತ್ರ ಮಾಡ್ತಾ, ನಿನ್ನ ಭಕ್ತರಿಗೆ ಯಾವಾಗಲೂ ಸುಖ ಎಂಬುದನ್ನು ಹೇಳ್ತಾ ಇದ್ದಾರೆ. ಯಾರು ಹರಿವಾಯುಗಳನ್ನು ಸೇವಿಸ್ತಾರೋ ಅವರಿಗೆ ತುಂಬ ಸುಖ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ವೈಕುಂಠದಲ್ಲಿ ಮುಂದೆ ಅವರು ಅಲೌಕಿಕವಾಗಿರತಕ್ಕಂತಹ ಭೋಗಗಳನ್ನು ಅನುಭವಿಸ್ತಾರೆ. ಅದರಲ್ಲಿ ಕೆಲವು ಮಾತ್ರ ಈ ಪದ್ಯದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಆನಂದಾನ್ ಮಂದ ಮಂದ ದಹತಿ ಮರುತ ಕುಂದ ಮಂದಾರ ನಂದ್ಯಾ ವರ್ತಾ ಮೋದಾನ್ ದಧಾನಾಂ ಮೃದುವದ ಮುಯಿತೋ ಗೀತಗೈ ಸುಂದರೀಣಾಂ. ದೇವದೇವ, ದೇವತೆಗಳಿಗೂ ದೇವನಾಗಿರತಕ್ಕಂತಹ ಶ್ರೀಹರಿಯೇ ಹಾಗೂ ವಾಯುದೇವರೇ, ಮೃದು ಪದಂ ಮೃದುವಾಗಿರತಕ್ಕಂತಹ ಪದ, ಕೋಮಲವಾದ ಪದಾವಳಿಯಿಂದ ಕೂಡಿರುವಂತೆ ಉದಿತ ಹಾಡಲ್ಪಟ್ಟ ಉದ್ಗೀತಕೈಹಿ ಅಂದರೆ ಒಳ್ಳೆಯ ಹಾಡುಗಳುಳ್ಳ, ಅರ್ಥಾತ್ ಒಳ್ಳೆಯ ಹಾಡುಗಳನ್ನು ಹಾಡತಕ್ಕಂತಹ ಸುಂದರೀಣಾಂ ವೃಂದೈಹಿ ಸುಂದರಿಯರ ವೃಂದೈಹಿ ಸಮೂಹಗಳಿಂದ ವೃಂದೈಹಿ ಆವಂದ್ಯ ಮುಕ್ತೇಂದು ಅಹಿಮಗು. ಆವಂದ್ಯ ಅಂದರೆ ಚೆನ್ನಾಗಿ ಹೊಗಳಲ್ಪಡತಕ್ಕಂತಹ ಮುಕ್ತರಾದ ಇಂದು ಚಂದ್ರ, ಅಹಿಮಗು ಸೂರ್ಯ, ಮದನ ಮನ್ಮಥ, ಅಹೀಂದ್ರ ಸರ್ಪರಾಜ, ದೇವೇಂದ್ರ ಇವರಿಂದ ಸೇವಿಸಲ್ಪಡುವ ಅಸ್ಮಿನ್ ಮೌಕುಂದೇ ಮಂದಿರೆ, ಈ ವಿಷ್ಣು ಲೋಕದಲ್ಲಿ, ವೈಕುಂಠ ಲೋಕದಲ್ಲಿ ಮಂದ ಅಂದರೆ ಬಹಳ ಮೆಲ್ಲಗೆ ಬೀಸತಕ್ಕಂತಹ ಕುಂದ, ಮಲ್ಲಿಗೆ, ಮಂದಾರ, ಪಾರಿಜಾತ, ನಂದ್ಯಾವರ್ತ, ನಂದಿಬಟ್ಲು ಇವೇ ಮೊದಲಾದವುಗಳ ಆಮೋದಾನ್ ಸುಗಂಧಗಳನ್ನು, ದಧಾನಾಹ ಹೊತ್ತಿರತಕ್ಕಂತಹ ಮರುತಃ ಗಾಳಿಗಳು, ಉದಯನ್ಮೋದಿನಾಂ ಸದಾ ಅಭಿವ್ಯಕ್ತ ಸ್ವರೂಪರಾಗಿರ್ತಕ್ಕಂತಹ ಮುಕ್ತರಿಗೆ ಆನಂದಾನ್ ಸೌಖ್ಯಗಳನ್ನು ಅವಿರತಂ ನಿರಂತರವಾಗಿ ದದತಿ ಕೊಡುತ್ತವೆ. ಇದು ಶಾಸ್ತ್ರದಲ್ಲಿ ಪ್ರಸಿದ್ಧ. ಹೇ ದೇವದೇವ, ಹೇ ರುದ್ರಾದಿ ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿರ್ತಕ್ಕಂತಹ ಪರಮಾತ್ಮನೇ ಹಾಗೂ ಮುಖ್ಯ ಪ್ರಾಣದೇವರೇ, ಮೃದುಪದಂ ಇಂಪಾದ ಹಾಗೂ ಸ್ಪಷ್ಟವಾದ ಉಚ್ಚಾರಣೆಯಿಂದ ಕೂಡಿದ ಪದಗಳಿಂದ, ಉದಿತೋದ್ಗೀತಕೈಹಿ ಸರ್ವೋತ್ತಮನಾಗಿರ್ತಕ್ಕಂತಹ ಶ್ರೀಹರಿಯ ಗುಣವರ್ಣನ ಪರವಾಗಿರತಕ್ಕಂತಹ ಅಂದರೆ ಉತ್ಕೃಷ್ಟವಾದ ಹಾಡುಗಳನ್ನು ಹಾಡ್ತಾ ಇರತಕ್ಕಂತಹ ಸುಂದರೀಣಾಂ ಆ ದೇವಲೋಕದ ಸುಂದರಿಯರ ವೃಂದೈಹಿ ಸಮೂಹಗಳಿಂದ ಸಂಸೇವ್ಯೆ ಚೆನ್ನಾಗಿ ಸೇವಿಸಲ್ಪಡ್ತಾ ಇರತಕ್ಕಂತಹ ಆವಂದ್ಯ ಚೆನ್ನಾಗಿ ಸೇವಿಸಲ್ಪಟ್ಟ ಇಂದು ಚಂದ್ರ, ಅಹಿಮಗು ಸೂರ್ಯ, ಮದನ ಮನ್ಮಥ, ಅಹೀಂದ್ರ ಸರ್ಪರಾಜ ಇವರುಗಳಿಂದ ಸೇವಿಸಲ್ಪಡಲು ಅರ್ಹವಾದ
ಮೂಕುಂದೇ ಮುಕುಂದನ ನಿತ್ಯ ಆವಾಸ ಸ್ಥಾನವಾಗಿರತಕ್ಕಂತಹ ಅಸ್ಮಿನ್ ಮಂದಿರೇ, ಈ ವೈಕುಂಠ ಮಂದಿರದಲ್ಲಿ ಮಂದವಾಗಿ ಬೀಸ್ತಕ್ಕಂತಹ ಬಹುಮೆಲ್ಲಗೆ ಬೀಸ್ತಾ ಇರ್ತಕ್ಕಂತಹ ಕುಂದ ಮಲ್ಲಿಗೆ ಪುಷ್ಪ ಮತ್ತು ಮಂದಾರ ಪುಷ್ಪ, ನಂದ್ಯಾವರ್ತ ನಂದಿ ಬಟ್ಲು ಹೂ, ಇವುಗಳ ಆಮೋದಾನ್ ಪರಿಮಳಗಳನ್ನು ದಧಾನ ಧರಿಸಿರ್ತಕ್ಕಂತಹ ಹೊತ್ತಿರತಕ್ಕಂತಹ ಮರುತಃ ಗಾಳಿಗಳು, ಅವಿರತಂ ಸರ್ವಕಾಲದಲ್ಲಿ, ಉದಯನ್ಮೋದಿನಾಂ ಅಭಿವ್ಯಕ್ತವಾದ ಸ್ವರೂಪವುಳ್ಳ ಮುಕ್ತರಿಗೆ ಆನಂದಾನ್ ಸುಖ ವಿಶೇಷಗಳನ್ನು ದದತಿ ಅಂದರೆ ಕೊಡುತ್ತವೆ. ಇದು ಶಾಸ್ತ್ರ ಸಿದ್ಧ. ರುದ್ರಾದಿ ದೇವತೆಗಳಿಗೂ ಪೂಜ್ಯರಾಗಿರ್ತಕ್ಕಂಥವರು ಮುಖ್ಯ ಪ್ರಾಣದೇವರು, ರುದ್ರಾದಿ ದೇವತೆಗಳಿಂದಲೂ ಪೂಜ್ಯರಾಗಿರ್ತಕ್ಕಂಥವರು ಪರಮಾತ್ಮ. ಅಂತಹ ಪರಮಾತ್ಮನ ಬಗ್ಗೆ ಗುಣಗಾನ ಮಾಡ್ತಾ ಇರ್ತಾರೆ. ಬಹಳ ಇಂಪಾಗಿ ಸ್ಪಷ್ಟವಾದ ಉಚ್ಚಾರಣೆಯಿಂದ ಹಾಡ್ತಾ ಇರ್ತಾರೆ. ಸರ್ವೋತ್ತಮನಾಗಿರ್ತಕ್ಕಂತಹ ಶ್ರೀಹರಿಯ ಗುಣವರ್ಣನೆ ಮಾಡ್ತಾ ಇರ್ತಾರೆ. ಅಂತಹ ಅತಿ ಶ್ರೇಷ್ಠವಾಗಿ ಗಾನ ಮಾಡ್ತಾ ಇರತಕ್ಕಂತಹ ಸುಂದರಿಯರ ಸಮೂಹ ಅವರು ಮುಕ್ತರನ್ನು ಚೆನ್ನಾಗಿ ಸೇವಿಸ್ತಾ ಇರ್ತಾರೆ. ಅಲ್ಲದೆ ಚಂದ್ರ, ಸೂರ್ಯ, ಮನ್ಮಥ, ಇಂದ್ರ, ಶೇಷ ಮೊದಲಾದವರಿಂದ ಸೇವಿಸಲಿಕ್ಕೆ ಅರ್ಹರಾಗಿರ್ತಕ್ಕಂತಹ ಆ ನಾರಾಯಣನ ಆವಾಸ ಸ್ಥಾನ ಅದು ವೈಕುಂಠ. ಆ ವೈಕುಂಠ ಮಂದಿರದಲ್ಲಿ ಮೆಲ್ಲಗೆ ಗಾಳಿ ಬೀಸ್ತಾ ಇರ್ತದೆ. ಆ ಗಾಳಿಯಲ್ಲಿ ಮಲ್ಲಿಗೆ, ಮಂದಾರ, ನಂದಿಬಟ್ಲು ಮೊದಲಾದ ಹೂವುಗಳ ಪರಿಮಳ ಹರಡಿರ್ತದೆ. ಅಂತಹ ಪರಿಮಳವನ್ನು ಹೊತ್ತಂತಹ ಗಾಳಿಯನ್ನು ಸದಾ ಆಸ್ವಾದಿಸ್ತಾ ಇರ್ತಾರೆ. ತಮ್ಮ ಸ್ವರೂಪವಾಗಿರ್ತಕ್ಕಂತಹ ಸುಖವನ್ನು ನಿರಂತರವಾಗಿ ಆ ಮುಕ್ತರು ಅನುಭವಿಸ್ತಾ ಇರ್ತಾರೆ. ಇದು ವೈಕುಂಠದಲ್ಲಿರುವಂಥದ್ದು. ಇಂತಹ ವೈಕುಂಠ ಲೋಕದಲ್ಲಿ ಆ ಮುಕ್ತರಿಗೆ ಆನಂದ ಸಿಗುವಂಥದ್ದು ಅದು ನಿಮ್ಮ ಈ ಶಾಸ್ತ್ರದ ಅಧ್ಯಯನದಿಂದ ಅಂತ ಈ ಒಂದು ಪದ್ಯದ ತಾತ್ಪರ್ಯ. ಮುಂದೆ ಉತ್ತಪ್ತಾತ್ಯುತ್ಕಟತ್ವಿಟ್ ಪ್ರಕಟ ಕಟಕಟಧ್ವಾನ ಸಂಘಟ್ಟನೋದ್ಯದ್ವಿದ್ಯುದ್ಯೂಢಸ್ಫುಲಿಂಗ ಪ್ರಕರ ವಿಕಿರಣೋತ್ಪಾತಿತೆ ಬಾಧಿತಾಂಗಾನ್ ಉದ್ಗಾಢಂ ಪಾತ್ಯಮಾನ ತಮಸಿ ತತ ಇತೈ ಕಿಂಕರೈ ಪಂಕಿಲೇತೆ ಪಂಕ್ತಿರ್ಗ್ರಾಮ್ಣಾಂ ಗರಿಮ್ಣ ಗ್ಲಪಯತಿ ಭವದ್ವೇಷಿಣೋ ವಿದ್ವದಾದ್ಯ. ಇಲ್ಲೇನು ಹೇಳ್ತಾರೆ ಅಂದರೆ, ಯಾರು ವಾಯುದೇವರನ್ನು ಸೇವಿಸ್ತಾರೋ ಅವರಿಗೆ ವೈಕುಂಠ ಲೋಕ ಪ್ರಾಪ್ತಿಯಾಗತ್ತೆ. ಯಾರು ಆ ವಾಯುದೇವರನ್ನು ದ್ವೇಷ ಮಾಡ್ತಾರೋ ಅವರು ಅಂಧಂತಮಸ್ಸಿಗೆ ಹೋಗ್ತಾರೆ ಎಂಬ ವಿಚಾರವನ್ನು ಹೇಳ್ತಾ ಇದ್ದಾರೆ. ಯಾರು ನಿಮ್ಮನ್ನು ದ್ವೇಷ ಮಾಡ್ತಾರೆ, ಹರಿವಾಯುಗಳೇ, ಯಾರು ನಿಮ್ಮನ್ನು ದ್ವೇಷ ಮಾಡ್ತಾರೆ ಅವರು ಅಂಧಂತಮಸ್ಸಿಗೆ ಹೋಗ್ತಾರೆ ಎಂಬ ವಿಚಾರವನ್ನು ಈ ಪದ್ಯದಲ್ಲಿ ತ್ರಿಕುಳ ಪಂಡಿತರು ಹೇಳ್ತಾ ಇದ್ದಾರೆ. ಉತ್ತಪ್ತಾತ್ಯುತ್ಕಟತ್ವಿಟ್ ಪ್ರಕಟ ಕಟಕಟಧ್ವಾನ ಸಂಘಟ್ಟನೋದ್ಯದ್ವಿದ್ಯುದ್ಯೂಢ ಸ್ಫುಲಿಂಗ ಪ್ರಕರ ವಿಕಿರಣೋತ್ಪಾತಿತೆ ಬಾಧಿತಾಂಗಾನ್ ಉದ್ಗಾಢಂ ಪಾತ್ಯಮಾನ ತಮಸಿ ತತ ಇತ ಕಿಂಕರೈ ಪಂಕಿಲೇತೆ ಪಂಕ್ತಿರ್ಗ್ರಾಮ್ಣಾಂ ಗರಿಮ್ಣಾ ಗ್ಲಪಯತಿ ಹಿಭವದ್ವೇಷಿಣೋ ವಿದ್ವದಾದ್ಯ. ತತ್ವಜ್ಞಾನಿಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವರು, ಮೊದಲಾಗಿರ್ತಕ್ಕಂಥವರು ವಾಯುದೇವರು. ಅಂತಹ ವಾಯುದೇವರೇ, ಈ ಇಲ್ಲಿ ಅಂಧಂತಮಸ್ಸಿನಲ್ಲಿ ಆ ಕೆಸರು ಕುದಿತಾ ಇರ್ತದೆ. ಆ ಕುದಿತಾ ಇರತಕ್ಕಂತಹ ಕೆಸರಿನಿಂದ ತುಂಬಿರತಕ್ಕಂತಹ ಅಂಧಂತಮಸ್ಸಿನಲ್ಲಿ ಆ ಕೆಸರಿನಲ್ಲಿ ಜಿಗಣೆ ಮುಂತಾದ ಕೆಲವು ಕೀಟಗಳು ಇರ್ತವೆ. ಅವುಗಳೆಲ್ಲ ಪೀಡಿಸ್ತಾ ಇರ್ತವೆ. ಅಲ್ಲಿ ಯಾರು ಆ ಕೆಸರಿಂದ ತುಂಬಿದ ಅಂಧಂತಮಸ್ಸಲ್ಲಿ ಬಿದ್ದಿರ್ತಾರೆ ಅವರ ಅಂಗ ಉಪಾಂಗಗಳನ್ನು
ಆ ಜಿಗಣೆ ಮುಂತಾದ ಕೀಟಗಳು ಪೀಡಿಸ್ತಾ ಇರ್ತವೆ. ಅಂತಹ ಅಂಧನ್ ತಮಸ್ಸಿನಲ್ಲಿ ಯಾರು ನಿಮ್ಮನ್ನು ದ್ವೇಷ ಮಾಡ್ತಾರೋ ಅವರು ಹೋಗಿ ಬೀಳ್ತಾರೆ ಎಂಬುದನ್ನು ಇಲ್ಲಿ ಹೇಳ್ತಿದ್ದಾರೆ. ಆ ಅಂಧನ್ ತಮಸ್ಸು ಹೆಸರೇ ಹೇಳುವ ಹಾಗೆ ಅದು ಅಂಧಕಾರ ತುಂಬಿರತಕ್ಕಂತಹ ತಮಸ್ಸು. ಅಲ್ಲಿ ಈ ನಿಮ್ಮ ಭಟರು ದ್ವೇಷಗಳ ಮೇಲೆ ಚೆನ್ನಾಗಿ ಈ ಶಿಕ್ಷೆ ಕೊಡ್ತಾರೆ. ಅವರು ಭಾರದ ಕಲ್ಲುಗಳ ಸುರಿಮಳೆಯನ್ನು ಬಲವಾಗಿ ಎಲ್ಲೆಡೆಯಿಂದಲೂ ಮೈಮೇಲೆ ಬೀಳಿಸ್ತಾ ಇರ್ತಾರೆ, ಓಡಾಡಿಸ್ತಾ ಇರ್ತಾರೆ. ಆ ಕಲ್ಲುಗಳು ಭಾರೀ ಪ್ರಮಾಣದ ಕಲ್ಲುಗಳನ್ನು ಬೀಸಾಡಿದಾಗ ಅವೆಲ್ಲ ಜೋರಾಗಿ ಕಟಕಟ ಧ್ವನಿ ಮಾಡ್ತವೆ. ಒಂದಕ್ಕೊಂದು ತಗಲಿದಾಗ ಮಿಂಚಿನ ಹಾಗೆ ಆ ಬೆಂಕಿಯ ಕಿಡಿಗಳು ಹೊತ್ಕೊಳ್ತವೆ. ಆ ಕಿಡಿಗಳು ಹೊತ್ತುವುದರಿಂದಾಗಿ ಆ ತಮಸ್ಸಿನ ಕೆಸರೆಲ್ಲ ಚೆನ್ನಾಗಿ ಕುದಿತದೆ. ಅಂತಹ ಕುದಿತಾ ಇರತಕ್ಕಂತಹ ಕೆಸರಿನಲ್ಲಿ ಬಿದ್ದಿರತಕ್ಕಂತಹ ನಿನ್ನ ದ್ವೇಷಗಳನ್ನು ಎಲ್ಲ ಅವಯವಗಳಲ್ಲಿಯೂ ಕೂಡ ಹಿಂಸಿಸ್ತಾ ಇರ್ತವೆ. ಇದೇನು ಹೀಗೆ ಸುಮ್ಮನೆ ಹೇಳೋದಾ? ಇದಕ್ಕೇನಾದರೂ ಪ್ರಮಾಣ ಇದೆಯಾ ಅಂದರೆ ಭಾಗವತದ ಪ್ರಮಾಣವನ್ನು ಕೊಡ್ತಾರೆ. ಯನ್ನವ್ರಜಂತ್ಯಭಿಪದೋ ಅರಚನಾನುವಾದಾ ಶೃಣ್ವಂತಿ ಏನ್ಯ ವಿಷಯ ಕುಕಥಾಮತಿಘ್ನೀ ಯಾಸ್ತು ಶ್ರುತಾ ಹತಭಗೈಃ ನಿರ್ಭಿರಾತ್ತವೀರ್ಯಾಃ ತಾಂಸ್ತಾಂ ಕ್ಷಿಪಂತಿ ಅಶರಣೇಷು ತಮಸ್ಸು ಹಂತ. ಪಾಪಹಾರಿಯಾಗಿರ್ತಕ್ಕಂಥ ಪರಮಾತ್ಮನ ನಾಮಸ್ಮರಣೆ ಮಾಡಿದರೆ ಎಷ್ಟು ಪಾಪ ಪರಿಹಾರ ಆಗುತ್ತೆ ಅಂದರೆ ಅಷ್ಟು ಪಾಪಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂತಹ ಪಾಪಹಾರಿಯಾದವನು ಪರಮಾತ್ಮ. ಅಂಥವನ ಲೀಲೆಯನ್ನು ಯಾರೂ ವರ್ಣಿಸುವುದಿಲ್ಲ. ಅವರು ಪರಮಾತ್ಮನ ಲೀಲೆಯನ್ನು ಹಾಡಿ ಹೊಗಳುವುದಿಲ್ಲ. ತಮ್ಮ ಬುದ್ಧಿಯನ್ನು ಹಾಳು ಮಾಡಿಕೊಳ್ತಕ್ಕಂತಹ ಅನ್ಯ ವಿಷಯಗಳ ಬಗ್ಗೆ ಕೆಟ್ಟ ಮಾತುಗಳನ್ನು ಕೇಳ್ತಾ ಇರ್ತಾರೆ. ಅವರು ಯಾವತ್ತೂ ವಿಷ್ಣು ಲೋಕವನ್ನು ಹೊಂದುವುದಿಲ್ಲ. ಅಂತಹ ಭಾಗ್ಯರಾಗಿರತಕ್ಕಂತಹ ಆ ಜನರನ್ನು ಅವರು ಕೇಳಿದ ಕೆಟ್ಟ ಮಾತುಗಳೇ ಬಲಶಾಲಿಗಳಾಗಿ ಸೆಳೆದು ರಕ್ಷಕರೇ ಇಲ್ಲದಂತಹ ತಮಸ್ಸುಗಳಲ್ಲಿ ಬೀಳಿಸ್ತವೆ. ಇದು ಭಾಗವತದ 3ನೇ ಸ್ಕಂದದಲ್ಲಿ ಬರ್ತಕ್ಕಂತಹ ವಿಚಾರ. ಆದ್ದರಿಂದ ಹರಿಯನ್ನು ದ್ವೇಷ ಮಾಡ್ತಾ, ಬೇಡದ ಹಾಳು ಹರಟೆ ಮಾಡ್ತಾ, ಕೆಟ್ಟ ಮಾತುಗಳನ್ನು ಆಡುವಂಥದ್ದು, ಕೆಟ್ಟ ಮಾತುಗಳನ್ನು ಕೇಳುವಂಥದ್ದು, ಅಂಥವರಿಗೆ ಯಾವತ್ತೂ ವಿಷ್ಣು ಲೋಕ ಸಿಗುವುದಿಲ್ಲ. ಅಂತಹ ಭಾಗ್ಯಹೀನರಾಗಿರ್ತಕ್ಕಂತಹ ಜನರನ್ನು ಅವರು ಕೇಳಿದಂತಹ ಕೆಟ್ಟ ಮಾತುಗಳೇ ಬಲಶಾಲಿಗಳಾಗಿ ಸೆಳೆದು ತಮಸ್ಸುಗಳಲ್ಲಿ ಬೀಳಿಸ್ತವೆ ಅಂತ. ಯಾಸ್ತುಶ್ರುತಾ ಹತಭಗೈಃ ನಿರ್ಭಿರಾತ್ತವೀರ್ಯಾಃ ತಾಂಸ್ತಾನ್ ಕ್ಷಿಪಂತಿ ಅಶರಣೇಷು. ಅವರು ಯಾರೂ ರಕ್ಷಕರಿಲ್ಲ. ಅಶರಣೇಷು ಅಂತಹ ತಮಸ್ಸುಗಳಲ್ಲಿ ಅವುಗಳೇ ಬೀಳಿಸ್ತವೆ. ಯಾವುಗಳು? ಅವರಾಡಿದಂತಹ ಕೆಟ್ಟ ಮಾತುಗಳೇ. ಅವರ ಮಾತು ಅವರಿಗೆ ಮುಳುವಾಗುತ್ತೆ. ಅವರಾಡಿದ ಮಾತು, ಅವರ ಕೇಳಿದ ಮಾತು, ಅವುಗಳೆಲ್ಲ ಅವರನ್ನು ತಮಸ್ಸಿನಲ್ಲಿ ಬೀಳಿಸ್ತವೆ ಅಂತೇನು ಭಾಗವತದಲ್ಲಿ ಹೇಳ್ತಾ ಇದೆ. ಅದನ್ನೇ ಇಲ್ಲಿ ಉದ್ಗಾಢಂ ಪಾತ್ಯಮಾನ ತಮಸ್ಸಿ ತತ ಈತ ಕಿಂಕರೈ ಪಂಕಿಲೇತೆ. ಅದೇ ವಿಚಾರವನ್ನು ಇಲ್ಲಿ ಶ್ರೀಪಂಡಿತಾಚಾರ್ಯರು ಹೇಳ್ತಾ ಇದ್ದಾರೆ. ವಿದ್ವದಾದ್ಯ, ವಿದ್ವತ್ ಅಂದರೆ ವಿದ್ವಾನ್, ಅದರ ಮೂಲ ಶಬ್ದ ವಿದ್ವದ್ ಆದ್ಯ, ವಿದ್ವಾಂಸರಲ್ಲಿ ಜ್ಞಾನಿಗಳಲ್ಲಿ ಮೊದಲಿಗನೇ. ತೇ ನಿಮ್ಮ ಕಿಂಕರೈಹಿ ಭಟರಿಂದ ತತಯಿತಃ ಎಲ್ಲೆಡೆಯಿಂದಲೂ ಉದ್ಗಾಢಂ ಬಲವಾಗಿ ಪಾತ್ಯಮಾನ ಬೀಳಿಸಲ್ಪಡುವ ಉತ್ತಪ್ತ ಚೆನ್ನಾಗಿ ಕಾದ ಅತ್ಯುತ್ಕಟ ತ್ವಿಟ್ ಅಂದರೆ ಪ್ರಕಾಶ. ಅತಿ ಉತ್ಕಟವಾದ ತ್ವಿಟ್ ಅಂದರೆ ಪ್ರಖರವಾದ ಪ್ರಕಾಶವುಳ್ಳ ಯಾವುದು? ಗ್ರಾವಣಾಂ ಪಂಕ್ತಿ. ಗ್ರಾವ ಅಂದರೆ ಕಲ್ಲು, ಅಂದರೆ ಷಷ್ಠಿ. ಗ್ರಾವಣಾಂ ಕಲ್ಲುಗಳ ಪಂಕ್ತಿ ಸುರಿಮಳೆ.
ಅದು ಏನಾಗುತ್ತೆ, ಪ್ರಕಟ, ಉತ್ತಪ್ತ ಅತ್ಯುತ್ಕಟ ಪ್ರಕಟ, ಪ್ರಕಟ ಚೆನ್ನಾಗಿ ಕೇಳಿ ಬರುವ ಕಟಕಟಧ್ವಾನ, ಆ ಕಟಕಟ ಧ್ವನಿ ಮಾಡ್ತಾ ಇರತಕ್ಕಂತಹ, ಸಂಘಟ್ಟನ ಅಂದರೆ ಒಂದಕ್ಕೊಂದು ಚೆನ್ನಾಗಿ ತಗುಲುವುದರಿಂದ, ಉದ್ಯತು ಉಂಟಾದ, ಮಿಂಚಿನಂತೆ ಉಂಟಾದ, ಯೂಢ ರಾಶಿ ರಾಶಿಯಾಗಿರತಕ್ಕಂತಹ, ಸ್ಫುಲಿಂಗ ಬೆಂಕಿ ಕಿಡಿಗಳ, ಪ್ರಕರ ಸಮೂಹದ ವಿಕಿರಣ ಹರಡುವಿಕೆಯಿಂದ, ಉತ್ಕ್ವಾಥಿತೆ ಚೆನ್ನಾಗಿ ಕುದಿಸಲ್ಪಟ್ಟ, ಪಂಕಿಲೆ ಕೆಸರಿನಲ್ಲಿ ತುಂಬಿರತಕ್ಕಂತಹ, ತಮಸಿ ಕೆಸರಿಂದ ತುಂಬಿರತಕ್ಕಂಥ, ಪಂಕ ಅಂದರೆ ಕೆಸರು, ಪಂಕಿಲ ಅಂದರೆ ಕೆಸರಿಂದ ತುಂಬಿದಂತಹ, ತಮಸಿ ಅಂದನ್ ತಮಸ್ಸಿನಲ್ಲಿ, ಬಾಧಿತಾಂಗಾನ್ ಸರ್ವ ಅವಯವಗಳಲ್ಲಿಯೂ ಹಿಂಸೆಯನ್ನುಂಟು ಮಾಡುತ್ತಾ, ಭವದ್ವೇಷಿಣ ನಿಮ್ಮನ್ನು ದ್ವೇಷ ಮಾಡ್ತಕ್ಕಂಥವರನ್ನು, ಗರಿಮ್ಣ ಭಾರದಿಂದ, ಗ್ಲಪಯತಿ ಪೀಡಿಸುತ್ತದೆ. ಇದು ಶಾಸ್ತ್ರಸಿದ್ಧವಾಗಿರತಕ್ಕಂತಹ ವಿಚಾರ. ಎಲ್ಲಿ ಶಾಸ್ತ್ರಸಿದ್ಧವಾಗಿದೆ ಅಂದರೆ ಭಾಗವತದಲ್ಲಿ ಆ ವಿಚಾರ ಬರ್ತದೆ. ಹೀಗೆ ಯಾರು ಹರಿವಾಯುಗಳನ್ನು ಸೇವಿಸ್ತಾರೆ, ಅವರು ಹರಿವಾಯುಗಳು ವೇದವ್ಯಾಸರಾಗಿ ಆಚಾರ್ಯ ಮಧ್ವರಾಗಿ ಉಪದೇಶ ಮಾಡಿರ್ತಕ್ಕಂಥ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ, ಅವರಿಗೆ ಸುಖ. ಅವರನ್ನು ಯಾರು ದ್ವೇಷ ಮಾಡ್ತಾರೆ, ಅವರು ಅಂಧನ್ ತಮಸ್ಸಿನಲ್ಲಿ ಬೀಳ್ತಾರೆ ಎಂಬ ವಿಚಾರವನ್ನು ಈ ಶ್ಲೋಕದಲ್ಲಿ ಪದ್ಯದಲ್ಲಿ ಹೇಳ್ತಾ, ಇವರೆಲ್ಲ ಭಗವಂತನನ್ನು ವಾಯುದೇವರಿಂದ ದ್ವೇಷ ಮಾಡ್ತಕ್ಕಂಥವ್ರು, ಹರಿದ್ವೇಷ. ಆ ದ್ವೇಷವನ್ನು 9 ವಿಧವಾಗಿ ವಿಭಾಗ ಮಾಡಿದ್ದಾರೆ. ಜೀವಾಭೇದೋ ನಿರ್ಗುಣತ್ವಂ ಅಪೂರ್ಣ ಗುಣಪೂರ್ಣತಾ, ಸಾಮ್ಯಾಧಿಕ್ಯೆ ತದನ್ಯೇಷಾಂ ಭೇದ ತದ್ಗತ ಏವಚ. ಆ 9 ವಿಧವಾಗಿರತಕ್ಕಂತಹ ದ್ವೇಷ, ಹರಿವಾಯುಗಳನ್ನು ದ್ವೇಷ ಮಾಡೋದಂದರೆ ಈ 9 ರೀತಿಯಲ್ಲಿ ದ್ವೇಷ ಮಾಡೋದು. ಹೇಗೆ ಅದು? ಪರಮಾತ್ಮನಲ್ಲಿ ಜೀವಾಭೇದವನ್ನು ತಿಳಿಯೋದು, ಶ್ರೀಹರಿಯಲ್ಲಿ ಯಾವ ಗುಣಗಳಿಲ್ಲ ಅಂತ ಭಾವಿಸೋದು, ಶ್ರೀಹರಿಯಲ್ಲಿರತಕ್ಕಂತಹ ಗುಣಗಳನ್ನು ಅಪೂರ್ಣ ಅಂತ ತಿಳಿಯೋದು, ಶ್ರೀಹರಿಗೆ ಬ್ರಹ್ಮಾದಿಗಳೊಂದಿಗೆ ಸಾಮ್ಯವನ್ನು ಹೇಳುವಂಥದ್ದು, ಶ್ರೀಹರಿಗಿಂತ ಬ್ರಹ್ಮಾದಿಗಳೇ ಉತ್ತಮ ಅಂತ ಹೇಳುವಂಥದ್ದು, ಶ್ರೀಹರಿಯ ರೂಪಗುಣ ಕ್ರಿಯಾ ಅವಯವಾದಿಗಳಲ್ಲಿ ಭೇದವನ್ನು ತಿಳಿಯುವುದು, ಆಮೇಲೆ ಶ್ರೀಹರಿಯ ಅವತಾರಗಳಲ್ಲಿ ಜನನ ಮರಣಗಳಿವೆ ಅಂತ ಭಾವಿಸುವಂಥದ್ದು, ಅವರ ಅವತಾರಗಳಲ್ಲ, ನಮ್ಮ ಹಾಗೆ ಜನನ ಮರಣ ಅಂತ ತಿಳಿಯುವಂಥದ್ದು, ಮತ್ತು ಹರಿಭಕ್ತರನ್ನು ದ್ವೇಷ ಮಾಡುವಂಥದ್ದು, ಹರಿಯ ಸರ್ವೋತ್ತಮತ್ವ ಪ್ರತಿಪಾದಿಸ್ತಕ್ಕಂತಹ ಶಾಸ್ತ್ರವನ್ನು ನಿಂದಿಸುವುದು. ಇವೆಲ್ಲ ದ್ವೇಷದ ಚಿಹ್ನೆಗಳು. ಇಂತಹ 9 ವಿಧದ ದ್ವೇಷವನ್ನು ಬಿಟ್ಟು ಭಕ್ತಿ ಮಾಡಬೇಕು. ಇಂತಹ 9 ವಿಧ ದ್ವೇಷರಹಿತವಾಗಿರತಕ್ಕಂಥ ಭಕ್ತಿಯೇ ನಿಜವಾದ ಭಕ್ತಿ. ಇಂತಹ ದ್ವೇಷವನ್ನು ಮಾಡ್ತಕ್ಕಂತಹ ದುಷ್ಟ ಜನರು ಅಂಧನ್ ತಮಸ್ಸಿನಲ್ಲಿ ಅವರು ಬೀಳ್ತಾರೆ ಎಂಬ ವಿಚಾರವನ್ನು ಈ ಪದ್ಯದಲ್ಲಿ ತಿಳ್ಕೊಂಡಿದ್ದ ಆಚಾರ್ಯರು ಹೇಳ್ತಾ ಇದ್ದಾರೆ. ಇನ್ನೊಂದು ಸಲ ಅರ್ಥ ಹೇಳ್ತೀನಿ ನೋಡಿ. ವಿದ್ವದಾದ್ಯ ವಿಜ್ಞಾನಿಗಳಲ್ಲಿ ಜ್ಞಾನಿಗಳಲ್ಲಿ ತೇ ನಿಮ್ಮ ಕಿಂಕರೈಹಿ ಭಟರಿಂದ ತತಯಿತಃ ಎಲ್ಲೆಡೆಯಿಂದ ಉದ್ಗಾಢಂ ಬಲವಾಗಿ ಪಾತ್ಯಮಾನ ಬೀಳಿಸಲ್ಪಟ್ಟಂತಹ ಉತ್ತಪ್ತ ಚೆನ್ನಾಗಿ ಕಾದ ಅತ್ಯುತ್ಕಟ ಪ್ರಕಟ ಧ್ವಾನ ಸಂಘಟ್ಟನೋದ್ಯದ್ ವಿದ್ಯುದ್ಧೂಢ ಸ್ಫುಲಿಂಗ ಪ್ರಕರ ವಿಕಿರಣೋತ್ಕ್ವಾಥಿತೆ. ಉತ್ತಪ್ತ ಚೆನ್ನಾಗಿ ಕಾದ ಅತ್ಯುತ್ಕಟ ಅತ್ಯಂತ ಪ್ರಖರವಾದ ಪ್ರಕಾಶವುಳ್ಳ ಗ್ರಾವಣ ಅಂತಹ ಪ್ರಖರವಾದ ಪ್ರಕಾಶವುಳ್ಳ ಪ್ರಕಟ ಚೆನ್ನಾಗಿ ಕೇಳಿಬರುವ ಕಟಕಟಕಟ ಧ್ವಾನ, ಕಟಕಟ ಎಂಬ ಧ್ವನಿ ಮಾಡ್ತಾ ಇರತಕ್ಕಂತಹ ಸಂಘಟ್ಟನ
ಅಂದರೆ ವೇಗವಾಗಿ ತಗಲುವುದರಿಂದ ಉದ್ಯತ್ ಮೇಲಿಡತಕ್ಕಂತಹ ವಿದ್ಯುದ್ಯೂಢ ರಾಶಿಯಾಗಿರ್ತಕ್ಕಂತಹ ಸ್ಫುಲಿಂಗ ಬೆಂಕಿ ಕಿಡಿಗಳ ಪ್ರಖರ ಸಮೂಹದ ವಿಕಿರಣ ಹರಡುವಿಕೆಯಿಂದ ಉತ್ಕ್ವಾಥಿತೆ ಚೆನ್ನಾಗಿ ಕುದಿಸಲ್ಪಟ್ಟ ಪಂಕಿಲೆ ಕೆಸರಿಂದ ತುಂಬಿದ ತಮಸಿ ಅಂಧನ್ ತಮಸ್ಸಿನಲ್ಲಿ ಬಾಧಿತಾಂಗಾನ್ ಸರ್ವ ಅವಯವಗಳಲ್ಲಿ ಹಿಂಸಲ್ಪಟ್ಟಂತಹ ಭವದ್ವೇಷಿಣಃ ನಿಮ್ಮ ದ್ವೇಷಗಳನ್ನು ಗರಿಮ್ನಾ ಭಾರದಿಂದ ಗ್ಲಪಯತಿ ಪೀಡಿಸುತ್ತದೆ. ಇದು ಶಾಸ್ತ್ರಸಿದ್ಧ ವಿಷಯವಷ್ಟೇ. ಇಷ್ಟು ಈ ಶ್ಲೋಕದ ಪದಪದದ ಅರ್ಥ ಅಂತ ಹೇಳ್ತಾ, ಇನ್ನು ಮುಂದೆ ಹರಿಯಲ್ಲಿ ಆಗಲಿ ವಾಯುದೇವರಲ್ಲಾಗಲಿ ಯಾರೂ ಅಸಡ್ಡೆಯನ್ನು ಮಾಡಬಾರದು. ಆ ವಿಚಾರವನ್ನು ಮುಂದಿನ ಪದ್ಯದಲ್ಲಿ ನಿರೂಪಣೆ ಮಾಡ್ತಾರೆ. ಆ ವಿಚಾರವನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.